ಸೊ ಇವತ್ತು ನಾನು ನಿಮ್ಮನ್ನು ಗ್ರ್ಯಾಂಡ್ ಆರ್ ಪಿ ನಿಮ್ಮ ಲ್ಯಾಪ್ಟಾಪಲ್ಲಿ ಪಿ ಸಿಯಲ್ಲಿ ಹೆಂಗೆ ಡೌನ್ಲೋಡ್ ಮಾಡ್ಕೊಬೇಕಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನೀವು ಬಂದು ಯಾವುದನ್ನ ಬ್ರೌಸರ್ ಓಪನ್ ಮಾಡಿ, ಇಲ್ಲಿ ಗ್ರ್ಯಾಂಡ್ ಆರ್ ಪಿ ಲಾಂಚರ್ ಅಂತ ಟೈಪ್ ಮಾಡಿ. ಗ್ರ್ಯಾಂಡ್ ಆರ್ ಪಿ ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟ್ ಲಿಂಕ್ ಬರುತ್ತಲ್ಲ ನಿಮಗೆ, ಇದರಲ್ಲಿ ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟ್ ಪ್ಲೇಯಿಂಗ್ ಅಲ್ಲಿ ಟಾಪ್ ಮಾಡಬೇಡಿ. ಎಸ್ ಐ ಡು. ಇಂಗ್ಲೀಷ್ 2 ಸರ್ವರ್, ಇಂಗ್ಲೀಷ್ 1, ಇಂಗ್ಲೀಷ್ 3 ಇದು ಮೂರಲ್ಲೇ ನೀವು ಮಾಡೋಕ್ಕಾಗುತ್ತೆ. ಇವೆಲ್ಲ ಜರ್ಮನ್ ಲ್ಯಾಂಗ್ವೇಜು ಮತ್ತು ಸೈಬೀರಿಯನ್ ಲ್ಯಾಂಗ್ವೇಜಸಲ್ಲಿ ಇರುತ್ತೆ. ಇಂಗ್ಲೀಷ್ 2 ನಾನು ರಿಕಮೆಂಡ್ ಮಾಡ್ತೀನಿ. ಎಲ್ಲ ಪ್ರೈಸಸ್ ಎಲ್ಲ ಇದರಲ್ಲೇ ಲೋ ಆಗಿರೋದು. ನಿಮಗೆ ಜನ ಜಾಸ್ತಿ ಬೇಕಾದರೆ ನೀವು ಇಂಗ್ಲೀಷ್ 1ಗೆ ಹೋಗಬೇಕು. ಇಂಗ್ಲೀಷ್ 1 ಹೋಗ್ಬೋದು. ನಾನು ರಿಕಮೆಂಡ್ ಮಾಡೋದು ಬಂದು ಇಂಗ್ಲೀಷ್ 2. ಪ್ರೊಸೀಡ್ ಮಾಡಿಕೊಂಡು ನಿಮ್ಮ ಇಮೇಲ್ ಎಲ್ಲ ಹಾಕ್ಕೊಂಡು ನಿಮ್ಮ ಪಾಸ್ವರ್ಡ್ ಮಾಡಿ ಪ್ರೊಸೀಡ್ ಮಾಡ್ಕೊಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ನನ್ನ ಇಮೇಲ್ ಹಾಕ್ತೀನಿ. ಆಮೇಲೆ ಇದು ಯಾವುದೋ ಒಂದು ಪಾಸ್ವರ್ಡ್ ಹಾಕ್ತೀನಿ. ಸೊ ನನ್ನ ಆಲ್ರೆಡಿ ಇದರಲ್ಲಿ ಆ್ಯಕ್ಚುಲಿ ಅಕೌಂಟ್ ಇದೆ. ನಿಮ್ಮ ಇನ್ ಗೇಮ್ ಲಾಸ್ಟ್ ನೇಮ್ ಆಗಿಬಿಟ್ಟು ಐ ಆಮ್ ನಾಟ್ ರೋಬೋಟ್ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಆಮೇಲೆ ಇಲ್ಲಿ ಲಾಂಚರ್ ಡೌನ್ಲೋಡ್ ಮಾಡಿಕೊಂಡು ನೀವು ಗೇಮ್ನ ಸ್ಟಾರ್ಟ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಈ ಥರ ಒಂದು ಓಪನ್ ಆಗುತ್ತೆ. ಓಕೆನಾ. ಫಸ್ಟ್ ನೀವೇನು ಮಾಡ್ತೀರಾ ಅಂದರೆ ಫೈಲಲ್ಲಿ ಸೆಲೆಕ್ಟ್ ಮಾಡ್ಕೊತೀರಿ. ನೀವು ಯಾವ ಫೈಲಲ್ಲಿ ಲೋಡ್ ಮಾಡ್ಕೊತೀರ. ನಾನು ಬಂದು ಈ ಡಿಯಲ್ಲಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಥರದೊಂದು ಇಂಟರ್ಫೇಸ್ ಬರುತ್ತೆ. ಸರ್ವರ್ 1ನಲ್ಲಿ ನೀವು ಲಾಗಿನ್ ಅಂದರೆ ರಿಜಿಸ್ಟರ್ ಮಾಡಿದರೆ ಸರ್ವರ್ 1ನಲ್ಲಿ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡಿ, ಅಂದರೆ ಸರ್ವರ್ 2ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡಿ. ನೀವು ಆ್ಯಸ್ ಸೂನ್ ಆ್ಯಸ್ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ 15 GB ಒಂದು ಫುಲ್ ಫೈಲ್ ಡೌನ್ಲೋಡ್ ಆಗುತ್ತೆ. ಇಟ್ ಟೇಕ್ ಅಬೌಟ್ 30 to 40 minutes ಅಂತ ಆಲ್ರೆಡಿ ಡೌನ್ಲೋಡ್ ಆಗಿದೆ. ಸೊ ನಾನು ಡೈರೆಕ್ಟ್ ಏನು ಮಾಡ್ತೀನಿ, ಪ್ಲೇ ಮಾಡ್ತೀನಿ. ಸೊ